ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾನು ಕನ್ನಡ ಪಾಠ ಮಾಡಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಪುನರಾವರ್ತನೆ ಅಭ್ಯಾಸ ಪಾಠ 6, ದೊಡ್ಡವರು ಯಾರು. ನಾವು ಮೊದಲನೇ ಈ ಪಾಠವನ್ನು ಓದಿದ್ದೀವಿ, ಇದರ ಬಗ್ಗೆ ಅರ್ಥ ತಿಳ್ಕೊಂಡಿದ್ದೀವಿ. ಇನ್ನೊಂದು ಸರಿ ಪುನರಾವರ್ತನೆ ಅಭ್ಯಾಸ ನಾವು ನೋಡೋಣ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ನೋಡಿ, ಒಂದು ಊರಿರುತ್ತೆ, ಆ ಊರಲ್ಲಿ ಇಲಿಗಳು ವಾಸವಾಗಿರ್ತವೆ. ಅವರದೇ ಒಂದು ಸಂಸಾರ ಇರುತ್ತೆ, ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ಒಬ್ಬ ಮಗಳಿರ್ತಾಳೆ. ಮಗಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ತಂದೆ ತಾಯಿ ಇಲಿಗಳು ಏನು ಮಾಡ್ತವೆ, ಮಗಳು ದೊಡ್ಡವಳಾಗಿದ್ದಾಳೆ, ಈಗ ಅವಳಿಗೆ ಮದುವೆ ಮಾಡಬೇಕು, ಅವಳಿಗೆ ಒಂದು ತಕ್ಕ ವರವನ್ನು ಹುಡುಕಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತ್ತು. ತಾಯಿ ಇಲಿ ಅಂತಲೇ ಯಾವ ಥರ ವರ ಇರಬೇಕಂದ್ರೆ, ಇಡೀ ಜಗತ್ತಲ್ಲೇ ದೊಡ್ಡವನಾಗಿರಬೇಕು, ತಕ್ಕ ಇರಬೇಕು ಅಂತ ನೋಡಿದಾಗ ಅಲ್ಲಿ ಸೂರ್ಯ ಕಾಣ್ತಾನೆ. ಸೂರ್ಯ ಬೆಳಕು ಎಲ್ಲ ಕಡೆ ಚೆಲ್ಲುತ್ತದೆ, ಜಗತ್ತನ್ನೇ ಬೆಳಗುತ್ತಾನೆ ಸೂರ್ಯ. ಅವನೇ ದೊಡ್ಡವನಿದ್ದಾನೆ, ಅವನನ್ನೇ ನಾವು ಏನು ಮಾಡೋಣ, ನಮ್ಮ ಮಗಳಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ತಾಯಿಲಿ ಹೇಳ್ತಾಳೆ ತಂದೆ ಇಲಿಗೆ. ಆಗ ಸೂರ್ಯನ ಬಳಿಗೆ ಇಲಿಗಳು ಹೋದವು, ಮದುವೆ ವಿಚಾರ ತಿಳಿಸಿದವು. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನೇ ಕೇಳಿ ಎಂದು ಹೇಳಿದನು. ಆಗ ಸೂರ್ಯನ ಹತ್ರ ಹೋಗ್ತಾರೆ ಇಲಿಗಳು. ಹೋದ ನಂತರ ಆ ವಿಷಯ ತಿಳಿಸ್ತಾರೆ, ನಮ್ಮ ಮಗಳಿಗೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ನನಗಿಂತ ದೊಡ್ಡವನು ಬೇರೆಯವರು ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಅವರನ್ನು ಕೇಳಿ ಅಂತ ಉತ್ತರ ಕೊಡ್ತಾರೆ. ಆಗ ಮತ್ತೆ ಹಾಗಾದರೆ ಅವನು ಯಾರು ಎಂದು ತಂದೆ ಇಲ್ಲಿ ಕೇಳಿತು. ಹಾಗಾದರೆ ಯಾರು ನಿನಗಿಂತ ದೊಡ್ಡವರು ಅಂತ ಕೇಳಿದಾಗ ಅದಕ್ಕೆ ಸೂರ್ಯನು, ಮೋಡ ನನಗಿಂತಲೂ ದೊಡ್ಡವನು ಅವನು ಎಂದು ಹೇಳಿದನು. ಎಲ್ಲರೂ ಸೇರಿ ಮೋಡನ ಬಳಿಗೆ ಹೋದರು. ನೋಡಿ, ನನಗಿಂತ ದೊಡ್ಡವನು ಮೋಡ ಇದ್ದಾನೆ, ಅವರನ್ನೇ ಕೇಳಿ, ಅವ್ರ ಹತ್ರನೇ ಹೋಗಿ ನೀವು ಅಂತ ಹೇಳ್ತಾರೆ. ಹೇಗೆಪ್ಪ ಸೂರ್ಯನಿಗಿಂತ ಮೋಡ ದೊಡ್ಡವನು ಅಂದರೆ, ಯಾವಾಗ ಮೋಡ ಬರುತ್ತೆ ಆವಾಗ ಸೂರ್ಯ ನಮಗೆ ಕಾಣಿಸುತ್ತಾ? ಇಲ್ಲ, ಕಾಣಿಸಲ್ಲ. ಏನಾಗುತ್ತೆ, ಮೋಡದ ಮರೆಯಾಗಿಬಿಡ್ತಾನೆ, ಮುಚ್ಕೊಂಡ್ಬಿಡ್ತಾನೆ. ಅದಕ್ಕೆ ಮೋಡ ದೊಡ್ಡವನು ಅಂತ ಸೂರ್ಯ ಹೇಳ್ತಾರೆ. ಮುಂದೆ ನೋಡಿ, ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ ಇಲ್ಲ, ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ಅವನಲ್ಲಿ ಹೋಗಿ ಎಂದು ಹೇಳಿತು. ಆಗ ಮೋಡನ ಹತ್ರ ಹೋಗ್ತಾರೆ ಇಲ್ಲಿ ತಂದೆಯಲ್ಲಿ ಮತ್ತು ತಾಯಿಲಿ. ಆಗ ಮೋಡನಂತಾರೆ, ಮೋಡ, ಮತ್ತು ನಮ್ಮ ಮಗಳಿಗೆ ನೀನು ಮದುವೆ ಮಾಡ್ಕೋ, ನೀನೇ ದೊಡ್ಡವನಿದೆಯಾ ಅಂತ ಸೂರ್ಯ ಹೇಳಿದ್ದಾನೆ, ಅದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದಾಗ ಮೋಡ ಹೇಳ್ತಾನೆ, ಇಲ್ಲ ಇಲ್ಲ, ನನಗಿಂತ ದೊಡ್ಡವನು ಯಾರಿದ್ದಾರೆ, ಬೆಟ್ಟ ಇದ್ದಾನೆ, ಬೆಟ್ಟ ರಾಜನಿಗೆ ಹೋಗಿ ನೀವು ಕೇಳಿ, ಅವನು ಮದುವೆ ಮಾಡ್ಕೋಬೋದು. ಯಾವ ಥರ ಬೆಟ್ಟ ರಾಜ ಮೋಡಕ್ಕಿಂತ ದೊಡ್ಡವನು ಅಂದಾಗ, ಯಾವಾಗ ಮೋಡ ಬರುತ್ತೆ ಅವಾಗ ಮೋಡ ಬಂದಾಗ ಬೆಟ್ಟದ ಮೇಲೆ ಬಂದಾಗ ಏನು ಕಾಣಿಸುತ್ತೆ, ಚಿಕ್ಕದಾಗಿ ಕಾಣುತ್ತೆ ಮೋಡ, ಬೆಟ್ಟನೇ ದೊಡ್ಡದಾಗಿ ಕಾಣುತ್ತೆ, ಅದಕ್ಕೆ ಬೆಟ್ಟನೇ ದೊಡ್ಡದು ಅಂತ ಹೇಳಿ ಕಳಿಸ್ತಾರೆ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿ ಹೋಗಿ ಎಂದನು. ಆಗ ಬೆಟ್ಟದ ಹತ್ರ ಹೋಗ್ತಾರೆ. ಬೆಟ್ಟದ ಹತ್ರ ಹೋಗಿಬಿಟ್ಟು ಬೆಟ್ಟಗೆ ಹೇಳ್ತಾರೆ, ನೋಡು, ನಮ್ಮ ಮಗಳಿಗೆ ಮದುವೆ ಮಾಡ್ಕೊ, ನೀನೇ ದೊಡ್ಡವನಂತೆ ಮೋಡ ಹೇಳಿದ್ದಾರೆ ಅಂತ ಹಿಂಗೆಲ್ಲ ಹೇಳಿದಾಗ ಬೆಟ್ಟರಾಯ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನಾನು ಅಷ್ಟು ದೊಡ್ಡವನಿಲ್ಲ, ನನಗಿಂತ ದೊಡ್ಡವನಿದ್ದಾನೆ. ಅವನು ಯಾರಪ್ಪ? ಇಲಿರಾಯ, ಅವನು ದೊಡ್ಡವನಿದ್ದಾನೆ, ಅವನ ಹತ್ರನೇ ಹೋಗಿ ನೀವು ಕೇಳಿ ಅಂತ ಹೇಳ್ತಾರೆ. ಯಾವ ಥರ ಬೆಟ್ಟದ ಇಲ್ಲಿ ದೊಡ್ಡವನು ಅಂದರೆ, ಅಷ್ಟು ದೊಡ್ಡ ಬೆಟ್ಟವನು ಏನು ಮಾಡುತ್ತೆ, ಇಲ್ಲಿ ತೂತ ಮಾಡಿ 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 ಎಲ್ಲ ಒಳಗಡೆ ಪೊಳ್ಳು ಮಾಡಿಬಿಡುತ್ತೆ, ಅದಕ್ಕೆ ಬೆಟ್ಟದಕ್ಕಿಂತ ಇಲ್ಲಿನೇ ದೊಡ್ಡದು ಅಂತ ಹೇಳಿ ಕಳಿಸ್ತಾರೆ. ನಮ್ಮಲ್ಲೇ ವರವನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದ್ದೇವೆಲ್ಲ ಎಂದು ತಂದೆ ಇಲ್ಲಿ ಹೇಳಿತು. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದನು. ಆಗ ತಂದೆ ತಾಯಿ ಇಲ್ಲಿ ಏನಂತಾರೆ, ನಮ್ಗಿಂತ ನಾವು ಸುಮ್ಮನೆ ಅಲ್ಲಿ ಓಡಾಡ್ತಾ ಇದ್ದೀವಿ, ನಮ್ಮಲ್ಲೇ ವರ ಇತ್ತ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡಿದ್ದೀವಿ, ನಮ್ಮಲ್ಲೇ ಇದ್ದು ಏನು ಮಾಡ್ತಾಯಿದ್ದೀವಿ, ಸುಮ್ಮನೆ ಅಲ್ಲಿ ಓಡಾಡ್ತಾ ಇದ್ದೀವಿ, ನಾವು ನಮ್ಮ ಮಗಳಿಗೆ ತಕ್ಕ ವರ ಇವನೇ ಎಂದು ತೀರ್ಮಾನಿಸ್ತಾರೆ. ಕೊಟ್ಟು ಮದುವೆ ಮಾಡ್ತಾರೆ. ತುಂಬ ಜೋರಾಗಿ ವೈಭವದಿಂದ ಮದುವೆ ಮಾಡಿದರು. ಈ ಪಾಠದ ನೀತಿಯನ್ನು, ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರು ಅಲೆದಂತೆ. ನಾವೇನು ಮಾಡ್ತೀವಿ, ಕೆಲವೊಂದು ಸಮಯ
ಅಲ್ಲೇ ನಾವು ಏನು ಪರಿಸ್ಥಿತಿ ಇರುತ್ತೆ, ಯಾವುದೇ ಸಮಸ್ಯೆ ಇದ್ದಾಗ ಅಲ್ಲೇ ಉತ್ತರ ಇರುತ್ತೆ. ನಾವು ಸುಮ್ಮನೆ ಅದನ್ನು ನೋಡಲ್ಲ, ಬೇರೆ ಕಡೆ ಎಲ್ಲ ಅಲೆದಾಡ್ತೀವಿ. ಆದರೆ ನಮ್ಗೆ ಗೊತ್ತೇ ಆಗಲ್ಲ ಉತ್ತರ ಇಲ್ಲೇ ಇರುತ್ತೆ ಅಂತ, ಇಲ್ಲೇ ಸಿಗುತ್ತೆ ಅಂತ. ಅದೇ ಥರ ಯಾವ ಥರ ಅಂಗೈಯಲ್ಲಿ ಅಂದರೆ, ನಾವು ನಮ್ಮ ಮನೆಯಲ್ಲಿ ಬೆಣ್ಣೆ ಇರುತ್ತೆ, ನಮಗೆ ತುಪ್ಪ ಬೇಕಾಗಿರುತ್ತೆ, ಆದರೆ ನಮಗೇನು ಬೇಗನೆ ತಿಳಿಯೋದಿಲ್ಲ. ಯಾಕಂದರೆ ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಬರುತ್ತಂತ ಗೊತ್ತಾಗಲ್ಲ. ಸುಮ್ಮನೆ ಏನು ಮಾಡ್ತೀವಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಅಂತ ಇದರ ಅರ್ಥ. ಮಕ್ಕಳೇ, ಈ ಪಾಠ ನಿಮಗೆ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ. ನೀವು ಕೂಡ ಈ ಪಾಠವನ್ನು ಓದಿ ಅರ್ಥ ಮಾಡಿಕೊಳ್ಳಿ, ತಿಳ್ಕೊಳ್ಳಿ. ಮತ್ತು ನಾನು ನಿಮಗೆ ಮುಂದಿನ ವಾರ ಹೊಸ ಅಧ್ಯಾಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.